ಟೌನ್ಶಿಪ್ ಅನ್ನ ವಿರೋಧಿಸಿ 3 ದಿನಗಳ ಕಾಲ ಪಾದಯಾತ್ರೆ ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೂ. ಈಗ MLC TA ಶರವಣ ಅವರು ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಸರ್, 3 ದಿನಗಳ ಕಾಲ ಪಾದಯಾತ್ರೆ ಫ್ರೀಡಂ ಪಾರ್ಕ್ ವರೆಗೂ ಕೂಡ 516 ದಿನಗಳ ರೈತರ ಹೋರಾಟ, ನಿಮ್ಮ ಬೆಂಬಲ, ಅದರ ಜೊತೆಗೆ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನು ಹೇಳ್ತೀರಾ ಸರ್? ಆಗಲೇ ರೈತರನ್ನ ಒಕ್ಕಲೆಬ್ಬಿಸಿ ಇವತ್ತು ಭೂಮಿಯನ್ನ ಕಿತ್ಕೊಳ್ಳುವಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರತಕ್ಕಂಥದನ್ನ ವಿರೋಧಿಸಿ ನಮ್ಮ ನಾಯಕರು ಆಗಲೇ ಕೇಂದ್ರದ ಸಚಿವರು ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ವರಿಷ್ಠ ಸನ್ಮಾನ್ಯ ದೇವೇಗೌಡರು, ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ 3 ದಿವಸಗಳ ಪಾದಯಾತ್ರೆಯನ್ನ ನಮ್ಮ JDS ಪಕ್ಷ ಮತ್ತು BJP ಜಂಟಿಯಾಗಿ, ಜೊತೆಗೆ ಇವತ್ತಿನ ರೈತ ಸಂಘಟನೆಗಳು, ಕೃಷಿಕರು ಎಲ್ಲರೂ ಕೂಡ ಸೇರಿ ಈ ಒಂದು ಪಾದಯಾತ್ರೆಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಇವತ್ತು ರೈತರು ಉಳುಮೆ ಮಾಡಿ ಇವತ್ತು ಬೆಳೆಯನ್ನ ಬೆಳೆಯುವಂತ ಈ ಒಂದು ಭೂಮಿಯನ್ನ ಕಿತ್ಕೊಂಡು ಟೌನ್ಶಿಪ್ ಮಾಡು ಅಂತೇಳಿ ಯಾರು ಹೇಳಿದ್ದಾರೆ? ಯಾವ ಪುರುಷತ್ವಕ್ಕೋಸ್ಕರ ಸರ್ಕಾರ ಈ ಯೋಜನೆಯನ್ನ ತರ್ತಾ ಇರತಕ್ಕಂಥದನ್ನ ಈ ಭಾಗದ ರೈತರು ಮತ್ತು ಎಲ್ಲರೂ ಕೂಡ ಇದನ್ನ ಖಂಡಿಸ್ತಾ ಇದ್ದಾರೆ. ಸರ್ಕಾರ ಕೂಡಲೇ ಈ ಒಂದು ಯೋಜನೆಯನ್ನ ವಾಪಸ್ ಪಡಿಬೇಕು. ಇವತ್ತು ನಾಳೆ ನಾಡಿದ್ದು 3 ದಿವಸಗಳ ಕಾಲ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದನ್ನ ಮಾಡದೆ ಹೋದ್ರೆ, ವಾಪಸ್ ತೆಗೆದುಕೊಳ್ದೆ ಹೋದ್ರೆ, ಈ ಟೌನ್ಶಿಪ್ ಯೋಜನೆಯನ್ನ ವಾಪಸ್ ತಗೊಳ್ದೆ ಹೋದ್ರೆ ನಾವು ವಿಧಾನಸೌಧದಾಗ ಮುತ್ತಿಗೆ ಹಾಕುವಂತ ಕೆಲಸವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸರ್ಕಾರನ ನಾವು ಈ ಭಾಗದ ಜನ ಮುಂದಿನ ದಿನಗಳಲ್ಲಿ ಬುದ್ಧಿ ಕಲಿಸುವಂತ ಕೆಲಸ ಕೂಡ ಆಗುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್, 516 ದಿನಗಳ ಹೋರಾಟ. ನಿಖಿಲ್ ಕುಮಾರಸ್ವಾಮಿ ಅವರು ಕಳೆದ ಕೆಲ ದಿನಗಳ ಹಿಂದೆ 11 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾರೆ. ಪ್ರತಿ ಹಳ್ಳಿಗೂ ಕೂಡ ಭೇಟಿ ಕೊಟ್ಟು ವಾಸ್ತವಾಂಶ ಏನಿದೆ ಅದು ಇಡೀ ರಾಜ್ಯದ ಜನರಿಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತಾರೆ. ಇಷ್ಟಾದ್ರೂ ಕೂಡ ನೂತನ ಸಚಿವರು, ಅದರ ಜೊತೆಗೆ ಈ ಭಾಗದ ಶಾಸಕರು ಹೇಳ್ತಾರೆ 80% ರೈತರು ಒಪ್ಕೊಂಡ್ಬಿಟ್ಟಿದ್ದಾರೆ, ಏನ್ 20% ರೈತಿದ್ದಾರೆ, ಇವರೆಲ್ಲರೂ ಕೂಡ ಕುಮಾರಸ್ವಾಮಿ ಅವರ ಕುಮ್ಮಕ್ಕಿನಿಂದ ಈ ರೀತಿ ಹೋರಾಟ ಮಾಡ್ತಾ ಇದ್ದಾರೆ, ವಿರೋಧ ಮಾಡ್ತಾ ಇದ್ದಾರೆ ಅಂತ. ಯಾವ ಸಚಿವರು, ಯಾವ ಶಾಸಕರು ಹೆಸರು ಬಿನಾಮಿಯಲ್ಲಿ ರೈತ ಭೂಮಿಯನ್ನ ಖರೀದಿ ಮಾಡಿ ಅಗ್ರಿಮೆಂಟ್ ಹಾಕೊಂಡು ಇಟ್ಕೊಂಡಿರತಕ್ಕಂಥದ್ದು ಎಲ್ಲ ಕೂಡ ಜನರಿಗೆ ಗೊತ್ತಿದೆ. ಅದರಿಂದ ಇವರಿಂದ ನಾವೇನು ಪಾಠ ಕಲಿಯೋ ಅವಶ್ಯಕತೆ ಇಲ್ಲ. ಭೂತದ ಬಾಯಲ್ಲಿ ಏನು ಭಗವದ್ಗೀತೆ ಕೇಳಲಿಕ್ಕೆ ಸಾಧ್ಯ ಅನ್ನೋದನ್ನ ಈ ಭಾಗದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ಸರ್ಕಾರ ಎಲ್ಲೋ ಒಂದ್ ಕಡೆ ರಿಯಲ್ ಎಸ್ಟೇಟ್ ದಂಧೆಗೆ ಇವತ್ತೇನು ಕುಮ್ಮಕ್ ಕೊಡ್ತಾ ಇದೆ. ನೀವು ಯಾರು ಎಷ್ಟೆಷ್ಟು ಜಮೀನನ್ನ ಯಾವ ಹೆಸರಲ್ಲಿ ಇವತ್ತು ಬಿನಾಮಿಯಾಗಿ ಮಾರುಪಾಡು ಮಾಡಿ ಇಟ್ಕೊಂಡು ಇವತ್ತು ಎಲ್ಲೋ ಒಂದ್ ಕಡೆ ಈ ಒಂದು ಭಾಗದಲ್ಲಿ ಒಂದು ದೊಡ್ಡ ಒಂದು ಮಾಫಿಯಾ ಇದೆ. ಆ ಮಾಫಿಯಾಗೂ ಕೂಡ ತಾವೆಲ್ಲ ಕೂಡ ಸಹಕಾರ ಕೊಡ್ತಾ ಇರತಕ್ಕಂಥದನ್ನ ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಇದಕ್ಕೆ ಜನ ಬುದ್ಧಿ ಕಲಿಸುವಂತ ದಿನ ಕೂಡ ಬಹಳ ಹತ್ತಿರದಲ್ಲಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ 3 ದಿನದ ಪಾದಯಾತ್ರೆಯ ನಂತರ ನಿಮ್ಮ ಪಕ್ಷದ ವತಿಯಿಂದ ಮುಂದಿನ ದಿನಗಳಲ್ಲಿ ರೈತರ ಪರ ಯಾವ ರೀತಿ ನಿಂತ್ಕೊಳ್ತೀರಾ? ಹೇಗಿರುತ್ತೆ ಸದನದ ಒಳಗೆ ಹಾಗೆ ಹೊರಗಡೆ ಹೋರಾಟ? ಈ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಬಿಡೋವರೆಗೂ ರಕ್ತ ಬೇಕಾದ್ರೆ ಕೊಡ್ತೀವಿ, ಈ ಭಾಗದ ಭೂಮಿಯನ್ನ ಕೊಡುವವು ಅಂತ ಹೇಳಿ ರೈತರ ಒಂದು ಸಂಕಲ್ಪ ಏನಿದೆ ಅದನ್ನ ಸದನದ ಒಳಗಡೆ ಸದನದ ಹೊರಗಡೆ ವಿರೋಧ ಪಕ್ಷಗಳಾಗಿ BJP JDS ಎರಡೂ ಜಂಟಿಯಾಗಿ ವಿಧಾನ ಮಂಡಲದಲ್ಲಿ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ಕುಮಾರಸ್ವಾಮಿಯವರ ಕೂಸಿದು DK ಶಿವಕುಮಾರ್ ಅವರ ಕೂಸಲ್ಲ. ಈಗ ಕುಮಾರಸ್ವಾಮಿಯವರು DK ಶಿವಕುಮಾರ್ ಅವರ ತಲೆ ಕಟ್ಟೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇರೋದು. ನೋಡಿ, ಕುಮಾರಣ್ಣವರು ಮುಖ್ಯಮಂತ್ರಿ ಇದ್ದಾಗ ರೈತರನ್ನ ವಿಧಾನಸೌಧ ಕರೆಸಿ ಅವರ ಭಾವನೆಗಳನ್ನು ತಿಳ್ಕೊಂಡು ಅವರು ಏನು ಹೇಳ್ತಾರೆ ಅನ್ನೋದನ್ನ ಆವತ್ತಿನ ಒಂದು ದಾಖಲೆ ಇದೆ. ಸುಮ್ಮನೆ ಏನೋ
ಇದು ಗಾಲಿಯಲ್ಲಿ ಗುಂಡಾರಿಸೋದು ಬೇಕಿಲ್ಲ. ವಿತ್ ದಾಖಲೆಗಳನ್ನ ಇವತ್ತು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಯಾರ್ಯಾರ ಕಾಲದಲ್ಲಿ ಏನೇನಾಗಿದೆ, ಯಾರ್ಯಾರು ಏನೇನು ನಿರ್ಧಾರ ತಗೊಂಡಿದ್ರು, ಈಗಿನ ಸರ್ಕಾರ ಏನ್ ನಿರ್ಧಾರ ತಗೊಂಡಿದೆ, ರೈತರಿಗೆ ಯಾವ ತರ ಒಂದು ಕುಮ್ಮಕ್ಕನ್ನ ಕೊಡ್ತಾ ಇದೆ, ಎಲ್ಲ ಕೂಡ ಜಗಜ್ಜಾಗೃತಿ ಆಗಿದೆ. ಅದರಿಂದ ಕಾಂಗ್ರೆಸ್ ಅವರಿಂದ ನಾವೇನು ಪಾಠ ಕಲಿಯೋ ಅವಶ್ಯಕತೆ ಇಲ್ಲ. ಜನಕ್ಕೂ ಗೊತ್ತಿದೆ, ಈ ಭಾಗದ ರೈತರಿಗೂ ಗೊತ್ತಿದೆ, ಸಂಘಟನೆಗಳಿಗೂ ಗೊತ್ತಿದೆ. ಅದರಿಂದ ಇದನ್ನ ನೀವು ಮರೆಮಾಚುವಂತ ಕೆಲಸ ಮಾಡಬೇಡಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಈ ಒಂದು ಸಚಿವರಿಗೆ, ಈ ಭಾಗದ ಶಾಸಕರಿಗೆ, ಕಾಂಗ್ರೆಸ್ನ ಮುಖಂಡರುಗಳಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಎಸ್, ಇದು MLC TA ಶರವಣ ಅವರ ಮಾತು. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಮತ್ತಷ್ಟು ಉಗ್ರ ಸ್ವರೂಪವಾಗಿರುತ್ತೆ. ರಕ್ತ ಬೇಕಾದರೂ ಕೊಡ್ತೀವಿ, ಆದರೆ ರೈತರ 1 ಇಂಚು ಭೂಮಿಯನ್ನ ಕೊಡೋದಕ್ಕೆ ಬಿಡಲ್ಲ ಅಂತ ಹೇಳಿ